ಇವತ್ತು ಇಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದೀರಾ ಮಸೀದಿ ಮುಂದ್ಗಡೆ ಆಂಟಿ ಡ್ರಗ್ಸ್ ಅಂತ. ಇನ್ನು ಪ್ರೋಗ್ರಾಮ್ ಮಾಡೋದಕ್ಕೆ ಏನು ಉದ್ದೇಶ ಅಂತ ನಾವು ತಿಳ್ಕೊಬೋದು ಅಂತ ಹೇಳ್ತಾ ಇದ್ದೀವಿ. ಉದ್ದೇಶ ಏನಂದರೆ, ಇವತ್ತು ಎಲ್ಲ ಮುಸ್ಲಿಂ ಇಲಾಖೆಗಳಲ್ಲಿ ಏನಾಗಿದೆ ಅಂದರೆ ಗಾಂಜಾ ಸೇವನೆ ಮತ್ತು ಮಾರಾಟ ಅತಿ ಹೆಚ್ಚಿಗಾಗಿದೆ. ಇದು ನಿಲ್ಲಿಸಬೇಕಂತ ಒಂದು ಉದ್ದೇಶದಿಂದ ನಾವು ಇದನ್ನು ಕ್ಯಾಂಪೇನ್ ಈ ಕಲ್ಲಿಪುರ ವಾರ್ಡ್ SDP ಅವರು ಮಾಡಿದ್ದಾರೆ. ಅದಕ್ಕೆ ನಾವು ಸಹಕಾರ ಮಾಡಿದ್ದೀವಿ. ಮುಂದೆ ಏನಂದರೆ ಜನಗಳು ಅಷ್ಟೇ, ಸಾಮಾನ್ಯ ಜನರು ಅಷ್ಟೇ, ಅವ್ರಿಗೆ ಗೊತ್ತಿರೋದ ಏನೋ ವಿಷಯ ಇದ್ದರೆ ಅದು ತೊಗೊಂಡು ಬನ್ನಿ ಇಲ್ಲಿ ಕಾರ್ಯಕರ್ತರಿಗಾಗಿ ಅಥವಾ ಸ್ಟೇಷನ್ಗಾಗಿ ಅದು ತಿಳಿಸ್ಬೇಕು. ಅವ್ರು ತಿಳಿಸಿಲ್ಲ ಅಂದರೆ ಯಾರು ಒಬ್ಬರು ಇದು ಒಂದು ದೊಡ್ಡ ಮುಕ್ತಾಯ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅಂತ ನಾನೇನು ಕೇಳ್ಕೊಳ್ತೀನಿ ಅಂದರೆ, ಪೊಲೀಸ್ ಇಲಾಖೆಗೂ ಅಷ್ಟೇ, ನಮ್ಮ ಇಲಾಖೆ ನಮ್ಮ ವ್ಯಾಪ್ತಿಯಲ್ಲಿ ಬರೋ ಸ್ಟೇಷನ್ನು ಅವ್ರು ಏನು ಮಾಡಬೇಕಂದ್ರೆ, ಇಲ್ಲಿ ಗುಂಪುಗಳು ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆ್ಯಕ್ಚುಲಿ ಸುಮ್ಮನೆ ಕೂತ್ಕೊಂಡಿರಲ್ಲ, ಅವರು ಗಾಂಜಾ ಹೊಡ್ಕೊಂಡು ಅಥವಾ ಏನೋ ಡೀಲಿಂಗ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡಿರ್ತಾರೆ. ಈಟ್ ಬರೋ ಸಂದರ್ಭದಲ್ಲಿ ಯಾರನ್ನ ಇದ್ದರೆ ಅವ್ರಿಗೆ ಏನೋ ಒಂದು ಎದುರಿಸಿ ಬೆದರಿಸಿ ಅವ್ರ ಮನೆಗೆ ಕಳಿಸಿದ್ರೆ ಮನೆ ಒಳಗಡೆ ಇವೆಲ್ಲ ಏನೂ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇರಲ್ಲ. ಎಲ್ಲ ಆಗೋದು ರೋಡ್ ಮೇಲೆ. ಸ್ಟೇಷನ್ಗೆ ಗೊತ್ತಿಲ್ಲದೆ ಇದು ಮಾರಾಟ ಆಗ್ತಾಯಿದೆಯೋ ಅಥವಾ ಗೊತ್ತಿಲ್ಲದಿರೋದು ಮಾರಾಟ ಆಗ್ತಾಯಿದೆಯೋ ಇದು ನಮಗೆ ಗೊತ್ತಿಲ್ಲ. ಯಾಕಂದರೆ ಇದು ಸ್ಟೇಷನ್ ಅವರೇ ಹೇಳಬೇಕು, ಪೊಲೀಸ್ ಅವರೇ ಹೇಳಬೇಕು. ನನ್ನ ಅನಿಸಿಕೆ ಪ್ರಕಾರ ನಾವು ಪೊಲೀಸ್ದು ಏನು ನೋಡಿದ್ದೀವಿ ಅಂದರೆ, ಅವ್ರಿಗೆ ಯಾವುದೇ ಥರ ಕ್ರೈಮ್ ಅವ್ರಿಗೆ ಗೊತ್ತಿಲ್ಲದೆ ಅಂತ ಇರಲ್ಲ. ದಯವಿಟ್ಟು ನಾವು ಸ್ಟೇಷನ್ಗೂ ವಿನಂತಿ ಮಾಡ್ತೀವಿ. ಇವತ್ತು ನಮ್ಮ ಯುವ ಪೀಳಿ ನಮ್ಮದು ಪ್ರಾಪರ್ಟಿ ಏನಿದೆ ಅದನ್ನು ತುಂಬ ಹಾಳಾಗೋಗ್ತಾ ಇದೆ ಈ ಗಾಂಜಾ ಸೇವನೆಯಿಂದ. ಆಮೇಲೆ ಇದು ಮೆಡಿಕಲ್ ಅವ್ರಿಗೆ ಅಷ್ಟೇ, ಎಚ್ಚರ ಇವ್ರಿಗೆ ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಯಾವುದೇ ಥರ ಇಂಜೆಕ್ಷನ್ ಅವ್ರು ಕೊಡಬಾರ್ದು ಅಂತ ಹೇಳಿಬಿಟ್ಟು ಅವ್ರಿಗೆ ವಿನಂತಿ ಮಾಡ್ತೀವಿ. ಯಾವುದೇ ಆ ಥರ ಸುದ್ದಿ ನಮಗೆ ಕಂಡು ಬಂದರೆ ಅದನ್ನು ನಾವು ಹೋಗಿ ಅವ್ರಿಗೆ ಕೂತ್ಕೊಂಡು ಮಾತಾಡ್ತೀವಿ. ಅವ್ರು ಏನೂ ನಮ್ಮ ಮಾತನ್ನ ಕೇಳಿಲ್ಲ ಅಂದರೆ ನೆಕ್ಸ್ಟು ಏನು ಮೆಡಿಕಲ್ ಲಾ ಅಕಾರ್ಡಿಂಗ್ ಏನಿದೆ ಅವ್ರಿಗೆ ಯಾವ ಥರ ಅವ್ರಿಗೆ ಕಾನೂನು ಇದರಲ್ಲಿ ತಗೊಂಡು ಬರಬೇಕು, ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ಬೇಕು, ಏನು ಪ್ರಯತ್ನ ಮಾಡಬೇಕಾದ್ರೂ ನಾವು ಮಾಡಿಸ್ತೀವಿ. ಇದು ನಮ್ಮ ಯುವ ಪೀಳಿ ಯಾವುದೇ ಕಾರಣಕ್ಕೂ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಇದೆಲ್ಲ ಕ್ರಮ ಮಾಡ್ತಾಯಿರೋದು. ದಯವಿಟ್ಟು ಇದರಲ್ಲಿ ಜನಸಾಮಾನ್ಯರು, ಆಮೇಲೆ ಕಾರ್ಯಕರ್ತರು, ಈ ಪಾರ್ಟಿ ಕಾರ್ಯಕರ್ತರು, ಆಮೇಲೆ ಮುಖಂಡರು, ಈ ಮೂಲ ಮತ್ತು ಈ ಏರಿಯಾದ ಮುಖಂಡರು, ಆಮೇಲೆ ಸಂಬಂಧಪಟ್ಟ ಸ್ಟೇಷನ್ನು ಸಹಾಯ ಮಾಡಿಲ್ಲ ಅಂದರೆ ಇದೊಂದು ನಾವು ಮಾಡಿ ಇದರಲ್ಲಿ ಸಫಲ ಸಾಧ್ಯತೆ ಇಲ್ಲ ಅಂತ ಹೇಳಿ ಮಾತನ್ನ ಮುಕ್ತಾಯ ಮಾಡಿ. ನನ್ನ ಹೆಸರು ಅಬ್ದುಲ್.